ಕೆಲಸ ಆಗೋಕ್ಕೂ ಮುಂಚೆ ದುಡ್ಡು ಕೊಡ್ತಿದ್ದೀನಿ ಅಂದರೆ ಕೆಲಸ ಅಷ್ಟು ಪರ್ಫೆಕ್ಟಾಗಿ ಆಗಬೇಕು ಅಂತ ಅರ್ಥ. ನೀವೇನೋ ಚಿಂತೆ ಮಾಡಬೇಡಿ. ಕೆಲಸ ಮಾತ್ರ ಮಾಡೋದು ಮುಖ್ಯ ಅಲ್ಲ, ಅದನ್ನು ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು. ಅರ್ಥ ಆಯ್ತಾ? ಚಂದ್ರಿ, ಹೂವು ಬಿರ್ಬಿರ್ನೆ ಕಟ್ಟು. ಹೂವು ಬೇಕಾಗಿರೋದು ನಿಶ್ಚಿತಾರ್ಥಕ್ಕೆ, ಲಗ್ನಕ್ಕಲ್ಲ. ಹಾಂ, ಹಲೋ ದೇವಣ್ಣ. ಹಾಂ, ಅಲ್ಲ ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನಿಮಗೆ, ಇನ್ನು 3 ದಿವಸ ನಾನು ಆ ಕಡೆ ಬರೋಕ್ಕಾಗಲ್ಲ. ನಮ್ಮ ಮನೇಲಿ ಫಂಕ್ಷನ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ರಾಮಚಂದ್ರ ಅಂತ ಒಬ್ರು ಇರ್ತಾರೆ, ಅವ್ರನ್ನ ಕೇಳಿ ನಿಮ್ಮ ಕೆಲಸ ಆಗುತ್ತೆ. ಓಕೆ, ಬೇಜಾರು ಮಾಡ್ಕೋಬೇಡಿ. ಓಕೆ, ಬಾಯ್ ಬಾಯ್. ಬಿರ್ನೆ ಮಾಡಿ. ಏ ಬರಲ್ಲ, ಇಲ್ಲಿ ಸ್ಕೂಲ್ಗೆ ಹೋಗಿಲ್ಲನ್ರು? ಸಾಹೇಬ್ರೆ, ನಮ್ಮ ರಾಮಣ್ಣಂದು ನಮ್ಮ ಜಾನಕಿ ಮೇಡಮ್ದು ಫಂಕ್ಷನ್ ನಡೀತೈತೆ. ನಾವು ಬರ್ದೇ ಇದ್ರೆ ಹೆಂಗೆ? ಅದಕ್ಕೆ ಒಂದಿನ ರಜಾ ಕೊಟ್ಟು ಬಂದ್ವಿ. ಸ್ಕೂಲಿಗೆ ರಜಾ ಹಾಕೋಕೆ ಒಂದು ಕಾರಣ ಬೇಕಿತ್ತು ನಿಮಗೆ. ಫಂಕ್ಷನ್ ಮುಗಿದ್ಮೇಲೆ ಅರ್ಧ ದಿನ ಸ್ಕೂಲ್ ಅಟೆಂಡ್ ಮಾಡ್ಬೇಕಾ? ಸರಿ ಸಾಹೇಬ್ರೆ. ಹೋಗಿ ಆಟ ಆಡ್ಕೋಗಿ. ಅಲ್ಲಿಗೆ ಹೊಟ್ರಲ್ಲ ಮತ್ತೆ. ಅಶೋಕ, ಅವನು ಅಡುಗೆ ಮಾಡೋನು ಸ್ವೀಟಿಗೆ ಅದನ್ನು ಸಕ್ಕರೆ ಕಡಿಮೆ ಆಯ್ತು ಅಂತ ಹೇಳ್ತಾನಂತೆ. ಹೊಸಿ ಹೋಗಿ ನೋಡ್ಲಾ ಅದೇನಂತ. ಸರಿ ಅಪ್ಪ, ನೋಡ್ತೀನಿ. ನೀನು ನಂದಿತಾ ಎಲ್ಲೋಗಿದ್ದೆಮ್ಮ? ಮಾವ, ಕೆಲಸಗಳನ್ನೆಲ್ಲ ನೋಡ್ಕೊಳ್ತಿದ್ದೆ ಮಾವ. ಈಗ ತಾನೇ ದುಡ್ಡು ಕೊಟ್ಟು ಸರಿಯಾಗಿ ಕೆಲಸ ಮಾಡಿ ಅಂತ ಹೇಳಿ ಬಂದೆ. ಹೌದಾ? ಮಾವ, ನಿಮಗೆ ನನ್ನ ಮೇಲೆ ಕೋಪ ಏನೂ ಇಲ್ಲ ಅಲ್ವಾ? ಯಾಕಮ್ಮ? ಅದು ನಿನ್ನೆ ಇವರಿಂದಾಗಿ ನೀವು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀರೇನೋ ಅಂತ ಭಯ. ಹೇ ನಂದಿ, ಆ ವಿಷಯ ಈಗ ಯಾಕೆ? ನಿನ್ನೆ ಅಪ್ಪಯ್ಯ ಬೈದಾಗಿದೆ ಅಲ್ಲ, ಹೆಂಗೆ ಬೈದ್ರು ಗೊತ್ತಾ? ಏಯ್, ನೀನು ಯಾಕಲ ಇನ್ನೂ ಇಲ್ಲೇ ನಿಂತಿದ್ಯಾ? ಹೋಗಿ ಅಡುಗೆ ಬಟ್ಟಂದು ಏನು ಅಂತ ನೋಡ್ಲಾ? ಅಪ್ಪಯ್ಯ, ಆ ವಿಷಯ ನಿನ್ನೆ ನಾ ಮರ್ತೋದೆ. ಸರಿ ಅಪ್ಪ, ಅಡುಗೆ ಭಟ್ರಲ್ವಾ, ಸಕ್ಕರೆ ಅಲ್ವಾ? ಹಾಂ, ತರ್ತೀನಿ ನಾನೀಗ. ನಂದಿತಾ, ಆ ವಿಚಾರ ಎಲ್ಲ ನಿನ್ನೆ ಮಾತಾಡಿ ಮುಗ್ದಿದ್ದೆಮ್ಮ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ. ಇವತ್ತೇನು ಕೆಲಸ ಆಗಬೇಕು ಅದ್ರ ಬಗ್ಗೆ ಯೋಚನೆ ಮಾಡು. ಆಮೇಲೆ ನಾನು ಉಂಗುರ ಸಾಹೇಬ್ರೆ, ಮಂಜ, ರಾಮ ರೆಡಿ ಆದ್ನಿಲ್ಲ? ಅದು ರಾಮಣ್ಣ ಯಾಕೋ ಮಂಕ ಕುಂತವನೆ, ಇನ್ನೂ ರೆಡಿ ಆಗ್ನಿಲ್ಲ. ಯಾಕಂತೆ? ಏನೋ ದಿಗ್ಲಂತೆ. ದಿಗ್ಲ? ನಾನೇ ನೋಡ್ತೀನಿ ಬಿಡು. ಶಾರದಕ್ಕ, ರಾಮ, 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 ಯಾಕಲ್ಲ ಇನ್ನೂ ರೆಡಿ ಆಗಿಲ್ಲ? ಹೆಣ್ಣಿನ ಕಡೆಯವ್ರು ಬರೋ ಹೊತ್ತಾಗೋಯ್ತಕ್ಕಲ್ಲ. ಅಪ್ಪಯ್ಯ, ಅದು ಯಾಕಲ? ಸ್ಯಾನ ದಿಗ್ಲಾಯ್ತೈತೆ. ದಿಗ್ಲ? ರೆಡಿ ಆಗೋದಕ್ಕೂ ದಿಗ್ಲೇನಿಲ್ಲ? ಅಲ್ಲ ಅಪ್ಪಯ್ಯ, ಎಲ್ಲ ಈಟ್ ಬರ್ರೆ ನಡೀತೈತಲ್ಲ, ನಂಗೆ ಯಾಕೋ ಉಸಿರು ಕಟ್ದಂಗೆ ಆಯ್ತೈತೆ ಅಪ್ಪಯ್ಯ. ಬ್ರಹ್ಮಚಾರಿ ಪೈಲವನ ಅಂತ ಊರು ತುಂಬ ಹೇಳ್ಕೊಂಡು ತಿರುಗ್ತಿದ್ದವನು ಇವತ್ತು ಈಟ್ ಬರ್ನೆ ಲಗ್ನಕ್ಕೆ ಒಪ್ಕೊಬಿಟ್ನಲ್ಲ ಅಂತ ಜನ ಆಡ್ಕೊಂಡು ನಗ್ತಾರೆ ಅಂತ ದಿಗ್ಲಾಯ್ತೈತೆ ಅಪ್ಪಯ್ಯ. ಆಡೋರು ಆಡೇ ಆಡ್ತಾರೆ ಕಣ್ರಮ್ಮ. ನೀನು ಈಟ್ ದಿವಸ ಆದ್ಮೇಲೆ ಲಗ್ನಕ್ಕೆ ಒಪ್ಕೊಂಡಿದ್ಯಾ ಅಂತ ನಾನು ಎಷ್ಟು ಖುಷಿಯಾಗಿವ್ನಿ ಅಂತ ಗೊತ್ತೇನಿಲ್ಲ ನಿನಗೆ. ನಿನಗೆ ನಿನ್ನ ಅಪ್ಪನ ಖುಷಿ ಮುಖ್ಯನೋ, ಊರವ್ರು ಆಡ್ಕೊಳ್ಳೋ ಮಾತು ಮುಖ್ಯನೋ? ನನಗೆ ನಮ್ಮ ಅಪ್ಪಯ್ಯನ ಮುಖ್ಯ. ಹಂಗಾರೆ ನನ್ನ ಮಾತು ಕೇಳು.
ಬಿರ್ನೆ ರೆಡಿ ಆಗು ನೀನು. ಆದರೂ ಅಪ್ಪಯ್ಯ ನಂಗೆ ಈ ಲಗ್ನ ಎಲ್ಲ ಸೆಟ್ ಆಯ್ತಾಯ್ತಾ ಅನ್ನಿಸ್ತೈತೆ. ಒಂದೊಂದ್ಕಿತ ಯಾಕಾರ ಮೇಡಮ್ಗೆ ಹೇಳಿದ್ನು ಅನ್ನಿಸ್ತೈತೆ. ಎಲ್ಲ ಬಿಟ್ಬಿಟ್ಟು ಮೊದ್ಲಂಗೇನೆ ಇದ್ಬಿಡ್ಮ ಅಂತನೂ ಅನ್ನಿಸ್ತೈತೆ. ಈಗೇನು ತಲೆ ಕೆಟ್ಟೈತೆ ಎಲ್ಲ ಬಿಟ್ಬಿಟ್ಟಿರಕ್ಕೆ ನೀನು ಸನ್ಯಾಸಿ ಅನ್ಲ. ಆ ಹುಡುಗಿ ನಿನ್ನನ್ನು ಕಟ್ಕೊಳಕ್ಕೆ ಒಪ್ಕೊಂಡಾಯ್ತಲ್ಲ, ಆ ಹೆಣ್ಮಗನ ದೊಡ್ಡ ಮನ್ಸಿಗಾದ್ರೂ ನೀನು ಒಪ್ಕೋಬೇಕು. ಲಗ್ನ ಅನ್ನೋದು ನೀನು ತಿಳ್ಕೊಂಡಂಗೆ ಅಲ್ಲಕ್ಕಲ್ಲ, ನಿನ್ನ ಇನ್ನ ಗಟ್ಟಿ ಮಾಡ್ತದೆ ಅದು. ಹೆಂಡತಿ ಒಬ್ಳು ಪಕ್ಕದಾಗಿದ್ರೆ ನೀ ಏನು ಬೇಕಾನ ಸಾಧನೆ ಮಾಡ್ಬೋದು. 100 ಪೈಲ್ವಾನ್ರಿಗೆ ಸಮ ಕಾಣಲ್ಲ ಒಂದು ಹೆಂಡತಿ. ನಿನಗೆ ಇದು ಈಗ ಅರ್ಥ ಆಗಿಲ್ಲ. ಯಾವತ್ತನ ಒಂದಿನ ಅಪ್ಪಯ್ಯ ನೀವು ಹೇಳಿದ್ದು ಹೌದು ಅಂತ ಬಂದು ಹೇಳ್ತೀಯ ನೋಡು, ಅವತ್ತು ಅರ್ಥ ಆಯ್ತದೆ. ಹಂಗಾರೆ ನಾನು ಮೇಡಮ್ನ ಕಟ್ಕೊಳ್ಳೋದ್ರಾಗೆ ಏನು ತೊಂದರೆ ಇಲ್ಲ ಅಂತೀರಾ? ಏನು ತೊಂದರೆ ಇಲ್ಲ ಕಲ್ಲ. ನೀನು ಬಿರ್ನೆ ರೆಡಿ ಆಗಿ ಬಾ. ಬಿರ್ನೆ ಬಾರಲ್ಲ ನೀನು ಬಾ. ಅಪ್ಪಯ್ಯ ಹೇಳಿದ್ದು ಸರಿನೇಯ. ಮೇಡಮ್ ಮನ್ಸು ಮಾಡಿದ್ರೆ ಅವ್ರಿಗೆ ಎಂಥವ್ರು ಬೇಕಾರ ಸಿಕ್ಕಿರೋರು ಅಲ್ವಾ? ನನ್ನ ಒಪ್ಕೊಂಡವ್ರೆ ಅನ್ನಕ್ಕೆ ಅವ್ರನ್ನ ನೋಯಿಸ್ದೆ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ಅಪ್ಪಯ್ಯ ಅಪ್ಪಯ್ಯ ಹೆಣ್ಣಿನ ಕಡೆ ಬಂದ್ರು. ಅಪ್ಪಯ್ಯ ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ, ಪ್ಲೇಸ್ ಬನ್ನಿ. ನಮಸ್ಕಾರ. ಬರ್ತಾರೆ ಬರ್ತಾರೆ. ನಂದಿತಾ, ನನ್ನ ಸೊಸೆಗೆ ಎಷ್ಟು ಜನ ದೃಷ್ಟಿ ಆಗ್ಬಿಟ್ಟಿದೆಯೇನೋ. ಆರತಿ ತಗೊಂಬರಮ್ಮ. ಸಾಹೇಬ್ರೆ ಆಗ್ಲಿ ತಂದು ಮಡಗಿವ್ನಿ. ಅದು ಸಾರ್ದಕ್ಕ, ಅದಕ್ಕೆ ಹೇಳೋದು ಮನೇಲಿ ದೊಡ್ಡವ್ರು ಇರಬೇಕು ಅಂತ. ತಗೋ ನಂದಿತಾ, ಆರತಿ ಮಾಡಿ. ಮಾವ ನಾನಾ? ಹ್ಞೂ ಕಣಮ್ಮ, ನೀನೇ. ಸರ್ದಕ್ಕ ಕೊಡಿ ನೀವು. ತಗೊಳಮ್ಮ, ತಗೊಳ. ಆರಾಮಾಗಿ ಬಂದ್ರಿ ಅಲ್ಲ? ಏನು ತೊಂದರೆ ಆಗಿಲ್ವಲ್ಲ? ಅಯ್ಯಯ್ಯೋ, ದೀಪನೇ ಹಾರೋಯ್ತು.
ಮೇಡಮ್ಗೆ ಸ್ಯಾನೆ ದೃಷ್ಟಿ ಆಗ್ಬಿಟ್ಟೈತೆ ಅನ್ನಿಸ್ತೈತೆ, ಅದಕ್ಕೆ ದೀಪನೂ ಹಾರಾಯ್ತು. ದೃಷ್ಟಿ ಅಲ್ಲ ರಮಣ, ನಿಮ್ ತರ ದೀಪನೂ ಮೇಡಮ್ ನೋಡಿ ನಾಚ್ಕೊಂಡೈತೆ. ಸರಿ ಸರಿ ಜಾನಕಿ, ಒಳಗೆ ಬಾ, ಬನ್ನಿ. ಜಾನಕಿ, ಬಲಗಾಲಿಟ್ಟು ಒಳಗೆ ಬಾಮ್ಮ. ಅಯ್ಯೋ ದೇವ್ರೆ, ಏನಿದು? ಆಗ್ಲೇ ದೀಪ ಆರ್ಹೋಯ್ತು. ಗಾಳಿಯಿಂದ ಅಂತ ಅನ್ಕೊಳ್ಬಹುದು, ಆದ್ರೆ ಈಗ ಚಪ್ರಾಣೆ ಬಿದ್ದೋಯ್ತಲ್ಲ. ಅದಕ್ಕೆ ಕಟ್ಟವಾಗ ಸರಿಯಾಗಿ ಕಟ್ಟಿಲ್ಲ ಅನ್ನಿಸ್ತೈತೆ, ಅದಕ್ಕೆ ಬಿದ್ದೋಗದೆ. ಲೇ, ಯಾವಲ್ಲ ಕೊಟ್ಟಿರೋದು ಅದು? ಬಂದೂಕ್ ತಗೋಬರಲ್ಲ, ಶೂಟ್ ಮಾಡ್ಬಿಡ್ತೀನಿ ನಾನು. ಯಾಸಕ ನಂದಿತಾ, ರಾಮ ಹೇಳ್ದಂಗೆ ಸರಿಯಾಗಿ ಕಟ್ಟಿಲ್ಲ ಅನ್ಸುತ್ತೆ, ಬಿಡಮ್ಮ. ಅಲ್ಲ ಮಾವ, ಇದನ್ನೆಲ್ಲ ಮಂಜಾನೇ ಅಲ್ವಾ ನೋಡ್ಕೊಂಡಿದ್ದು? ಮಂಜ, ಕೇಳಿದ್ದಕ್ಕೆಲ್ಲ ಸರಿ ಇದೆ ಅಂದೆ, ಆದ್ರೂ ಯಾಕೆ ಹೀಗಾಯ್ತು? ಅದು ಅಮ್ಮೋರೆ ಬಿಗಿಯಾಗೆ ಕಟ್ಟಿದ್ವಿ. ಹೋಗ್ಲಿ ಬಿಡಮ್ಮ. ಏಯ್, ಯಾರಲ್ಲಿ ಇನ್ನು 2 ನಿಮಿಷದಲ್ಲಿ ಅದು ಸರಿ ಆಗ್ಬೇಕು ಮತ್ತೆ. ಆಯ್ತು ಸಾಹೇಬ್ರೆ. ಹಾಂ, ಆದ್ರೆ ಹುಡುಗಿ ಮನೆ ಒಳಗೆ ಕಾಲಿಡುವಾಗ ಅಪ್ಸಕುನ ಆದ್ರೆ ಹುಡುಗನ ಪ್ರಾಣಕ್ಕೆ ಅಪಾಯ ಅಂತೆ, ಅಲ್ವಾ ಜಯಕ್ಕ? ಏ ಪೆತಿ, ಏನೇ ನಿನ್ ಮಾತಿನ ಅರ್ಥ? ಜಾನಕಿಯಿಂದ ದೊಡ್ಡ ಮನೆಗೆ ತೊಂದರೆ ಆಗುತ್ತೆ ಅಂತನ? ಹಾಕ್ತೀನಿ ನೋಡು, ಹೋಗಿ ಇಲ್ಲಿಂದ. ದಿಟ ಹೇಳಿದ್ರು ನಂಗೆ ಬೈತೀರಾ? ಅವಳ ಮಾತಿಗೆ ನೀವೇನು ಚಿಂತೆ ಮಾಡಬೇಡಿ, ಒಳಗೆ ಬನ್ನಿ. ಯಾರು ಏನು ಚಿಂತೆ ಮಾಡಬೇಡಿ, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಬಿಗ್ರೆ, ನೀವು ನಿಶ್ಚಿತಾರ್ಥಕ್ಕೆ ರೆಡಿಯಾಗಿ ಬನ್ನಿ, ಒಳಗೆ ಬನ್ನಿ. ರಾಮ, ನೀನು ಹೋಗಲ್ಲ, ಬೇಗ ರೆಡಿ ಆಗು. ಸರ್ದಕ್ಕ ಕರ್ಕೊಂಡೋಗಿ ಅವನ್ನ ರೆಡಿ ಮಾಡಿಸಿ. ವಾವ್, ವೆರಿ ವೆಲ್ ಪ್ಲ್ಯಾನ್. ಇನ್ನು ಏನೇನು ಪ್ಲ್ಯಾನ್ ಮಾಡಿದ್ದೀರಾ? ಬೇಕಾದಷ್ಟು. ಎಲ್ಲ ಅರ್ಜೆಂಟಾಗಿ ಆದರೆ ಹೀಗೆ ಆಗೋದು. ಯಾರಾದರೂ ನನ್ನ ಮಾತು ಕೇಳಿದ್ರೆ ತಾನೇ. ಅಯ್ಯೋ ಸುಶಿ, ಏನಾಯ್ತೆ ಈಗ? ಇನ್ನೂ ಏನಾಗ್ಬೇಕ್ರಿ? ಮನೆ ಒಳಗೆ ಕಾಲು ಇಡ್ತಿದ್ದ ಹಾಗೆ ನಮ್ಮ ಜಾನಕಿ ಮೇಲೆ ಎಲ್ಲ ತಪ್ಪೆಳಿತಿದಾರಲ್ಲ. ಸುಶಿ, ನೀನು ಯಾಕೆ ಹಾಗೆ ಅನ್ಕೋತೀಯ? ಯಾರು ನಮ್ಮ ಜಾನು ಮೇಲೆ ತಪ್ಪು ಹೊರಿಸ್ತಾ ಇಲ್ಲ.
ನಡೆದಿರೋ ಘಟನೆಗಳಿಂದ ಗಾಬರಿ ಆಗಿದ್ದಾರೆ ಅಷ್ಟೇ. ಇನ್ನೂ ಏನಾದರೂ ನಡೆದ್ರು ಆ ತಪ್ಪನ್ನು ನಮ್ಮ ಜಾನಕಿ ಮೇಲೆ ಹಾಕ್ತಾರೆ. ನನಗೆ ಯಾಕೋ ಮನ್ಸು ಒಪ್ತಿಲ್ಲ ರೀ. ಸಾಕು ನಿಲ್ಸು ಸುಶಿ. ಅಪ್ಪ, ಅಮ್ಮ ಹೇಳ್ತಿರೋದು ಸರಿಗೆ ಇದೆ. ನನ್ನ ಮನ್ಸಿಗೂ ಯಾಕೋ ನೆಮ್ಮದಿನೇ ಇಲ್ಲ ಅಪ್ಪ. ಅಯ್ಯೋ ಜಾನು, ನೀನು ಇದನ್ನೆಲ್ಲ ನಂಬ್ತೀಯಾ? ಅಪ್ಪ, ನಾನು ದೀಪ ಆರಿದ್ದಕ್ಕೋ ಅಥವಾ ಚಪ್ರ ಬಿತ್ತೋಗಿದ್ದಕ್ಕೋ ಚಿಂತೆ ಪಡ್ತಾ ಇಲ್ಲ. ಇದರಿಂದ ದೊಡ್ಡ ಮನೆಯವ್ರಿಗೂ ಬೇಜಾರಾಯ್ತಲ್ಲ, ಅದು ನನಗೆ ಚಿಂತೆ. ಜಾನು, ಎಲ್ರಿಗೂ ಧೈರ್ಯ ಹೇಳ್ಬೇಕಾದ್ ನೀನೇ ಹಿಂಗಾದ್ರೆ ಎಲ್ಲರೂ ಇನ್ನೂ ಬೇಜಾರಾಗೇ ಇರಲ್ವಾ? ರೆಡಿಯಾಗು, ಎಲ್ಲ ಸರಿಯಾಗುತ್ತೆ. ಜಾನು, ಬೇಗ ರೆಡಿ ಆಗಮ್ಮ. ಸಾಹೇಬ್ರ ಮನಸ್ಸಿಗೂ ಬೇಜಾರಾಗದೇ ಇರೋ ಹಾಗೆ ನಾವು ನಡ್ಕೋಬೇಕಲ್ಲ. ಅನು, ಸುಶಿ, ಜಾನುನ್ ಬೇಗ ರೆಡಿ ಮಾಡಿ. ಅಕ್ಕ, ಹೆಂಗಕ್ಕ ಈ ಕಿತ ನೀವು ಹೇಳ್ದಂಗೆ ಮಾಡಿದೆ. ನೀನು ಮಾತ್ರ ಅಲ್ಲ ಕಣೆ, ಎಲ್ಲ ನಾನು ಅಂದ್ಕೊಂಡು ಹಾಗೆ ನಡೀತಾ ಇದೆ. ಜೊತೆಗೆ ಚಪ್ಪರ ಬೀಳಿಸ್ದವ್ರು ಕೂಡ ಸರಿಯಾದ ಟೈಮಿಗೆ ಬೀಳಿಸಿದ್ರು. ನಿಮ್ಮ ಐಡಿಯಾ ಅಕ್ಕವ್ರೆ. ಆದರೆ ಇದರಿಂದ ಮದುವೆ ನಿಲ್ತೈತೆ ಅಂತೀರಾ? ಲೆಪ್ಪೆದ್ದಿ, ಬೂತ್ ಕನ್ನಡಿ ಹಿಡ್ದಿದ ತಕ್ಷಣ ಪೇಪರ್ ಸುಟ್ಟು ಹೋಗಲ್ಲ ಕಣೆ. ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿರ್ಬೇಕು. ಆಗ ಶಾಖ ತಟ್ಟಿ ಹೊಗೆ ಬಂದು ಪೇಪರ್ ಫುಲ್ ಸುಟ್ಟು ಹೋಗುತ್ತೆ. ವಾ ಅಕ್ಕ, ನಾನು ನಿಮ್ಮ ಸಿಸಿ ಅಂತ ಹೇಳ್ಕೊಳಕ್ಕೆ ನಂಗೆ ಸಾಲ ಖುಷಿ ಆಗ್ತೈತೆ. ಹಾಗಂತ ಈಗಲೇ ಖುಷಿ ಪಡ್ತಾ ಇಲ್ಲೇ ಇದ್ರೆ ಆಗಬೇಕಾಗಿರೋ ಕೆಲಸ ಎಲ್ಲ ನಿಂತು ಹೋಗುತ್ತೆ. ಈ ಮದುವೆಗೆ ಪ್ರತಿಯೊಂದು ಹಂತದಲ್ಲೂ ನಾನು ಅಡ್ಡಿಯಾಗಿದ್ದೇ ಇರ್ತೀನಿ. ಸಸಿಮ್ಮ, ಸಾಹೇಬ್ರು ಉಂಗ್ರ ಹೇಳಿದಂತಲ್ಲ, ಎಲ್ಲ ಸರಿಯಾಗೈತಾ ನೋಡ್ಕೊಂಬ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಅಂತ ನೇರವಾಗಿ ಬಂದ್ಬಿಡೋದಾ? ಬರೋವಾಗ ಬರೋದು ಬೇಡ ಅಂತ ಕೇಳ್ಕೊಂಬರಕ್ಕಾಗಲ್ಲ? ಉಂಗ್ರ ಈ ಬ್ಯಾಗಲ್ಲೇ ಇದೆ, ನಾನೇನು ಎತ್ಕೊಂಡು ಓಡ್ ಹೋಗಲ್ಲ. ಶಾರದಕ್ಕ, ಈಗ ನಿಮ್ಮ ಹಿರಿ ಸೊಸೆ ಏನ್ ಮಾಡ್ತಿದ್ದಾಳೆ? ಮನೆಗೆ ಕಾಲಿಡೋವಾಗ್ಲೇ ಇಷ್ಟೆಲ್ಲ ಅಪಶಕುನ ಆಗೋಯ್ತಲ್ಲ ಅಂತ ಕಣ್ಣೀರು ಹಾಕ್ತಿದ್ದಾಳ? ನಾನು ಎಷ್ಟು ಹೇಳಿದ್ರು ಕೇಳಿದೆ, ಆ ಟೀಚರ್ನ ಈ ಮನೆಗೆ ಸೊಸೆಯಾಗಿ ತರಬೇಕು ಅಂತ ನೀವೇ ಹಠ ಮಾಡಿದ್ದಲ್ವಾ?